Praise the Lord. Greetings to you all in the name of our Lord and Savior Jesus Christ. Today's Bible verse, Genesis chapter 26 verse 3. Live here and I will be with you and bless you. I am going to give all this territory to you and to your descendants. ಆದಿಕಾಂಡ 26ನೇ ಅಧ್ಯಾಯ 3ನೇ ವಚನ. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ನಮ್ಮ ತಂದೆಯಾದ ದೇವರು ಇವತ್ತು ನಮಗೆ ಸುಂದರವಾದ ವಾಗ್ದಾನದ ವಾಕ್ಯದ ಮೂಲಕವಾಗಿ ನಮಗೆ ಮಾತನಾಡ್ತಾ ಇದ್ದಾರೆ. ಏನೆಂದರೆ, ನಾನು ನಿನ್ನ ಬಳಿಯಲ್ಲಿಯೇ ಇರುವೆನು ಮತ್ತು ನಾನು ನಿನ್ನನ್ನು ಅಭಿವೃದ್ಧಿಪಡಿಸುವೆನು ಎಂಬುದಾಗಿ. ಈ ವಾಗ್ದಾನದ ವಾಕ್ಯವನ್ನು ದೇವರು ಅಂದು ಇಸಾಕನಿಗೆ ಮಾಡ್ತಾ ಇದ್ದಾರೆ. ಇಸಾಕನ ಯಾರೆಂದರೆ ನಮ್ಮೆಲ್ಲರ ಅಂದರೆ ವಿಶ್ವಾಸಿಗಳ ತಂದೆಯಾಗಿರ್ತಕ್ಕಂಥ ಅಬ್ರಹಾಮನ ಮಗನೇ ಇಸಾಕನು. ಈ ಇಸಾಕನಿಗೆ ದೇವರು ಈ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಹೌದು, ನಮ್ಮ ತಂದೆಯಾದ ದೇವರು ಅಬ್ರಹಾಮ, ಇಸಾಕ, ಯಾಕೋಬರ ದೇವರಾಗಿದ್ದುಕೊಂಡು ಅವರನ್ನು ಆಶೀರ್ವದಿಸಿದಂಥ ದೇವರು ನಮ್ಮ ದೇವರಾಗಿದ್ದಾರೆ. ಆತನು ಇಂದು ನನ್ನನ್ನು ನಿನ್ನನ್ನು ಕೂಡ ಆಶೀರ್ವದಿಸಲಿಕ್ಕೆ ಬಯಸುವಂಥ ದೇವರಾಗಿದ್ದಾರೆ ಪ್ರಿಯರೇ. ಹೌದು, ಅಂದು ಇಸಾಕನಿಗೆ ಕರ್ತನು ಅನೇಕ ಆಶೀರ್ವಾದಗಳನ್ನು ಮಾಡಿದ್ದರು, ಅನೇಕ ವಾಗ್ದಾನಗಳನ್ನು ಮಾಡಿದ್ದರು. ಅವೆಲ್ಲವುಗಳ ನಡುವೆ ಒಂದು ನಿಬಂಧನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದ್ಯಾವುದೆಂದರೆ, ಕರ್ತನು ಇಸಾಕನಿಗೆ ದರ್ಶನವನ್ನು ಕೊಟ್ಟು ಈ ರೀತಿ ಹೇಳ್ತಾ ಇದ್ದಾರೆ, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ ಎಂಬುದಾಗಿ. ಯಾಕೆಂದರೆ ಅವನಿರುವ ಪ್ರದೇಶದಲ್ಲಿ ಬರಗಾಲ ಬಂದಿತ್ತು. ಆದುದರಿಂದ ಅವನು ಗೆರಾರಿಗೆ ಹೋಗಿದ್ದನು. ಅಲ್ಲಿಂದ ಮುಂದೆ ಐಗುಪ್ತಕ್ಕೆ ಹೋಗಬೇಕೆಂದು ಬಯಸುವವನಾಗಿದ್ದನು. ಆ ಒಂದು ಸಂದರ್ಭದಲ್ಲಿ ದೇವರು ಅವನಿಗೆ ಈ ರೀತಿ ಹೇಳ್ತಾ ಇದ್ದಾರೆ, ನೀನು ಐಗುಪ್ತಕ್ಕೆ ಹೋಗಬೇಡ ಎಂಬುದಾಗಿ. ಐಗುಪ್ತ ಅಂದರೆ ನಮಗೆ ಜ್ಞಾಪಕ ಬರ್ತಕ್ಕಂಥದ್ದು ಇಸ್ರಾಯೇಲ್ರು ದಾಸತ್ವವನ್ನು ಅನುಭವಿಸಿರ್ತಕ್ಕಂಥ ದೇಶ. ಇಸ್ರಾಯೇಲ್ರು ದೇವರಿಗೆ ವಿರೋಧವಾಗಿ ದ್ರೋಹ ಮಾಡಿರ್ತಕ್ಕಂಥ ದೇಶ. ಇಸ್ರಾಯೇಲ್ರು ದೇವರನ್ನು ಬಿಟ್ಟು ದೂರ ಹೋಗಿ ಅಲ್ಲಿರುವ ಅನ್ಯ ದೇವತೆಗಳಿಗೆ ಯಜ್ಞವನ್ನು ಅರ್ಪಿಸಿರ್ತಕ್ಕಂಥ ಆ ದೇಶ. ಇದನ್ನು ನೆನಪಿಸ್ತಕ್ಕಂಥ ದೇಶ ಅದಾಗಿತ್ತು. ಇಂಥ ಒಂದು ದೇಶಕ್ಕೆ ನಾನು ನೀನು ಕೂಡ ತಿರುಗಿ ಹೋಗಬಾರದು ಎಂಬುದಾಗಿ ದೇವರು ಬಯಸುತ್ತಾರೆ. ಇಲ್ಲಿ ಐಗುಪ್ತ ಅಂದರೆ ನಮ್ಮ ಹಿಂದಿನ ಜೀವಿತವನ್ನು ನಾವು ಜ್ಞಾಪಿಸಿಕೊಳ್ಳಬೇಕು ಪ್ರಿಯರೇ. ನಮ್ಮ ಹಿಂದಿನ ಜೀವಿತದಲ್ಲಿ ನಾವು ಅನೇಕ ಪಾಪ ಕೃತ್ಯಗಳನ್ನು ಮಾಡಿರಬಹುದು, ಪಾಪದ ದಾಸತ್ವಕ್ಕೆ ಸಿಲುಕಿಕೊಂಡಿರಬಹುದು. ಆದರೆ ಮತ್ತೆ ತಿರುಗಿ ನಾವು ಅದೇ ಕಾರ್ಯಕ್ಕೆ ಹೋಗುವುದಾದರೆ ಸತ್ಯವೇದ ಹೇಳುವ ಪ್ರಕಾರ ನಾಯಿ ತಾನು ಕಕ್ಕಿದ್ದನ್ನು ತಿರುಗಿ ನೆಕ್ಕುವುದಕ್ಕೆ ಹೋಗುವ ರೀತಿಯಲ್ಲಿ ನಮ್ಮ ಪರಿಸ್ಥಿತಿ ಆಗುತ್ತದೆ. ಆ ತೊಳೆದ ಹಂದಿ ಕೆಸರಿನಲ್ಲಿ ಮತ್ತೆ ಹೊರಳಾಡುವುದಕ್ಕೆ ಹೋದ ಹಾಗೆ ನಮ್ಮ ಜೀವಿತ ಆಗುತ್ತದೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನೀವು ಬಿಟ್ಟು ಬಂದಿರತಕ್ಕಂಥ ಆ ಪಾಪ ಕೃತ್ಯಗಳಿಗೆ ತಿರುಗಿ ದಾಸರಾಗಬೇಡಿರಿ. ಆದುದರಿಂದಲೇ ಇಲ್ಲಿ ಕರ್ತನು ಹೇಳ್ತಾ ಇದ್ದಾರೆ, ತಿರುಗಿ ಐಗುಪ್ತಕ್ಕೆ ಹೋಗಬೇಡ, ನೀನಿರುವ ಈ ದೇಶದಲ್ಲೇ ನೀನು ಪ್ರವಾಸಿಯಾಗಿರು, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸ್ತೇನೆ ಮತ್ತು ಈ ಸ್ಥಳವನ್ನು ನಿನಗೂ ನಿನ್ನ ಸಂತತಿಯವರಿಗೂ ಕೊಡುವೆನು ಎನ್ನುವಂಥ ವಾಗ್ದಾನವನ್ನು ದೇವರು ನಮಗೆ ಕೊಡ್ತಾ ಇದ್ದಾರೆ ಪ್ರಿಯರೇ. ಈ ಭೂಲೋಕದಲ್ಲಿ ಅನೇಕ ಜನರಿದ್ದಾರೆ, ಆದರೆ ಅವರೆಲ್ಲರನ್ನ ಬಿಟ್ಟು ದೇವರು ನನ್ನನ್ನು ನಿನ್ನನ್ನು ಆರಿಸಿಕೊಂಡಿದ್ದಾರೆ. ತನ್ನ ಸ್ವಕೀಯ ಜನವನ್ನಾಗಿ ಆರಿಸಿಕೊಂಡಿದ್ದಾರೆ. ನಮ್ಮನ್ನು ಆತನು ಬಹಳವಾಗಿ ಪ್ರೀತಿಸುತ್ತಾನೆ. ನಮ್ಮನ್ನು ಆತನು ಪ್ರಿಯರು, ಮಾನ್ಯರು, ಅಮೂಲ್ಯರು ಎಂಬುದಾಗಿ ಕರೆದು ಪ್ರೀತಿಸಿ ಆಶೀರ್ವದಿಸುವಂತಹ ವಾಗ್ದಾನವನ್ನು ಇವತ್ತು ನಮಗೆ ಕೊಡ್ತಾ ಇದ್ದಾರೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ಇಂದು ನಿನ್ನ ಪರಿಸ್ಥಿತಿ ಯಾವುದೇ ಆಗಿದ್ದರೂ ಕೂಡ ಕರ್ತನು ನಿನ್ನ ಸಂಗಡ ಇದ್ದಾರೆ ಎನ್ನುವಂಥದ್ದನ್ನು ಅರಿತುಕೋ. ಕರ್ತನು ನಿನಗೆ ಹೇಳ್ತಕ್ಕಂಥ ಮಾತನ್ನು ಕೇಳಿ ಅದರಂತೆ ನಡೆ, ಅದನ್ನು ನೆರವೇರಿಸಲಿಕ್ಕೆ ಪ್ರಯತ್ನ ಪಡು. ಆಗ ಕರ್ತನು ಖಂಡಿತವಾಗಿಯೂ ನಿನ್ನ ಜೊತೆಗಿದ್ದು ನಿನ್ನನ್ನು
ಅಭಿವೃದ್ಧಿಪಡಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿಪ್ಪ. ನಮ್ಮ ಮೂಲ ಪಿತೃಗಳ ದೇವರೇ, ನಿನಗೆ ಸ್ತೋತ್ರಪ್ಪ. ಅಬ್ರಹಾಮ, ಇಸಾಕ, ಯಾಕೋಬರ ದೇವರಾಗಿರುವಂಥ ಯೆಹೋವ ದೇವರೇ, ಇಂದು ನಮ್ಮ ದೇವರೂ ಕೂಡ ನೀನಾಗಿದ್ದಿ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಅಂದು ಇಸಾಕನಿಗೆ ವಾಗ್ದಾನ ಮಾಡಿದ ಹಾಗೆ ದೇವ, ಇವತ್ತು ನಮ್ಮೆಲ್ಲರಿಗೆ ನೀವು ವಾಗ್ದಾನವನ್ನು ಮಾಡ್ತಾ ಇದ್ದೀರಿ. ನಾನು ನಿನ್ನ ಬಳಿಯಲ್ಲಿರುವೆನು ಎಂಬುದಾಗಿ ಹೇಳಿದ್ದೀರಿ ಅಲ್ಲಪ್ಪ. ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ. ನಾನು ನಿಮ್ಮನ್ನು ಅಭಿವೃದ್ಧಿಪಡಿಸುವೆನು ಎಂಬುದಾಗಿ ಹೇಳಿದ್ದೀಯಲ್ಲ ತಂದೆಯೇ, ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅಪ್ಪ, ನಮ್ಮನ್ನು ಅಭಿವೃದ್ಧಿಪಡಿಸಲಿಕ್ಕಾಗಿಯೇ ನೀನು ಈ ಲೋಕಕ್ಕೆ ಮಗುವಾಗಿ ಜನಿಸಿ ಬಂದಿದೆಯಲ್ಲ ತಂದೆಯೇ, ಆದದರಿಂದ ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಎಲ್ಲರನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.